ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಕಾರ್ತಿಕ ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಈ ತಿಂಗಳಲ್ಲಿ ಮಾಡುವ ದೀಪಾರಾಧನೆಯು ಕೋಟಿ ಜನ್ಮಗಳ ಪುಣ್ಯ ಫಲವನ್ನು ನೀಡುತ್ತದೆ. ಜನ್ಮ ಜನ್ಮಗಳ ಪಾಪಗಳೆಲ್ಲವೂ ತೊಲಗಿ ಅಷ್ಟೈಶ್ವರ್ಯಗಳು ಮತ್ತು ಸಿರಿ ಸಂಪತ್ತುಗಳು ಲಭಿಸುತ್ತವೆ. ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸುತ್ತಾವೆಯೋ ಅಷ್ಟು ಐಶ್ವರ್ಯವು ನಮ್ಮ ಕುಟುಂಬಕ್ಕೆ ಒದಗಿ ಬರುತ್ತದೆ. ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರೂ ಕೆಲವು ಶಕ್ತಿಶಾಲಿ ದೀಪಗಳನ್ನು ಬೆಳಗಿಸಬೇಕು. ಇದರಿಂದ ನಿಮ್ಮ ಪೂಜೆಗಳಿಗೆ ದ್ವಿಗುಣ ಪುಣ್ಯ ಫಲ ಲಭಿಸಿ ಶಿವಕೇಶವರ ಆಶೀರ್ವಾದ ಸುಲಭವಾಗಿ ದೊರೆಯುತ್ತದೆ. ನೆಲ್ಲಿಕಾಯಿ ದೀಪ, ನಾರಿಕೆಳ ದೀಪ ಅಂದರೆ ತೆಂಗಿನಕಾಯಿಯ ದೀಪ, ಹಿಟ್ಟಿನ ದೀಪ, ಮಣ್ಣಿನ ದೀಪಗಳು, ನದಿ ದೀಪಗಳು, 365 ಬತ್ತಿಯ ದೀಪ, ಇಂತಹ ದೀಪಗಳನ್ನು ಬೆಳಗಿಸಿದರೆ ದ್ವಿಗುಣ ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಬೆಳಗಿಸಬೇಕಾದ ಪ್ರಮುಖ ದೀಪಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಕ್ಟೋಬರ್ 22ರಿಂದ ನವೆಂಬರ್ 20ರವರೆಗೆ ಕಾರ್ತಿಕ ಮಾಸವಿರುತ್ತದೆ. ಈ ಒಂದು ತಿಂಗಳು ಬಹಳ ಪವಿತ್ರವಾದದ್ದು. ಮಹಿಳೆಯರು ಮುಂಜಾನೆ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ತುಳಸಿ ಕಟ್ಟೆಯನ್ನು ಕಡ್ಡಾಯವಾಗಿ ಪೂಜಿಸಬೇಕು. ಈ ತಿಂಗಳಲ್ಲಿ ಮಾಡುವ ತುಳಸಿ ಪೂಜೆಗಳಿಂದ ಅಪಾರ ಐಶ್ವರ್ಯವು ಒದಗಿ ಬರುತ್ತದೆ. ತುಳಸಿ ಕಟ್ಟೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ಎಲ್ಲ ಆರ್ಥಿಕ ಸಮಸ್ಯೆಗಳು ತಕ್ಷಣವೇ ನಿವಾರಣೆಯಾಗಿ ಹಣಕಾಸಿನ ವಿಷಯದಲ್ಲಿ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಕಡ್ಡಾಯವಾಗಿ ನದಿ ಸ್ನಾನ ಮಾಡಬೇಕು. ಈ ತಿಂಗಳಲ್ಲಿ ನದಿ ಸ್ನಾನ ಮಾಡಿದ್ರೆ ಎಲ್ಲ ಪಾಪಗಳು ತೊಲಗಿ ಅಷ್ಟೈಶ್ವರ್ಯಗಳು ಲಭಿಸ್ತವೆ. ಹಾಗೆಯೇ ಪ್ರತಿ ಕಾರ್ತಿಕ ಸೋಮವಾರ ಕಡ್ಡಾಯವಾಗಿ ಉಪವಾಸವಿರಬೇಕು. ಮುಖ್ಯವಾಗಿ ಅಕ್ಟೋಬರ್ 30ರಂದು ಕೋಟಿ ಸೋಮವಾರ ಬಂದಿದೆ. ಈ ಒಂದು ದಿನ ಉಪವಾಸವಿದ್ದರೆ ಕೋಟಿ ಸೋಮವಾರಗಳು ಉಪವಾಸ ಇದ್ದಷ್ಟು ಫಲಿತಾಂಶ ದೊರೆಯುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ಪೂಜೆಗಳನ್ನು ಮಾಡಲು ಸಾಧ್ಯವಾಗದವರು ಕನಿಷ್ಠ ಈ ಕಾರ್ತಿಕ ಮಾಸದಲ್ಲಿ ಬರುವ ಏಕಾದಶಿ, ದ್ವಾದಶಿ, ಪೂರ್ಣಿಮ ತಿಥಿಗಳಲ್ಲಿ ನಿಯಮ ನಿಷ್ಠೆಗಳಿಂದ ಉಪವಾಸವಿದ್ದು ಶಿವನ ದೇವಾಲಯಕ್ಕೆ ಹೋಗಿ ದೀಪಗಳನ್ನು ಬೆಳಗಿಸಿದ್ರೆ ಸಾಕು, ಸಂಪೂರ್ಣ ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿಯೇ ದೀಪಾರಾಧನೆ ಮಾಡಬೇಕು. ಬೆಳಿಗ್ಗೆ 4:30ರಿಂದ 5:30 ನಡುವೆ ಮನೆಯಲ್ಲಿ ದೀಪ ಬೆಳಗಿಸಿ ಪೂಜೆ ಮಾಡಿ ಬೆಳಿಗ್ಗೆ ದೀಪಾರಾಧನೆ ಮಾಡಲು ಸಾಧ್ಯವಾಗದವರು ಸಂಜೆ ಸೂರ್ಯಾಸ್ತದ ನಂತರ ದೀಪಾರಾಧನೆ ಮಾಡಬಹುದು. ಈ ಕಾರ್ತಿಕ ಮಾಸದಲ್ಲಿ ಬೆಳಿಗ್ಗೆ ಮಾಡುವ ದೀಪಾರಾಧನೆಗಿಂತ ಸಂಜೆ ಮಾಡುವ ಪೂಜೆಗಳಿಗೆ ಇನ್ನೂ ದ್ವಿಗುಣ ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ಶಿವನ ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸಿದ್ರೆ ಶಿವನ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ನಾರಿಕೆಳ ದೀಪವನ್ನು ಬೆಳಗಿಸಬೇಕು. ಅಂದರೆ ತೆಂಗಿನಕಾಯಿಯ ದೀಪವನ್ನು ಬೆಳಗಿಸಬೇಕು. ನಾರಿನ ಕೆಳ ದೀಪ ಎಂದರೆ ತೆಂಗಿನ ಚಿಪ್ಪಿನಲ್ಲಿ ಬೆಳಗಿಸುವ ದೀಪವನ್ನೇ ನಾರಿಕೆಳ ದೀಪ ಎಂದು ಕರೀತಾರೆ. ಕಾರ್ತಿಕ ಮಾಸದಲ್ಲಿ ಈ ದೀಪವನ್ನು ಬೆಳಗಿಸಿದ್ರೆ ಅನೇಕ ಶುಭ ಫಲಿತಾಂಶಗಳು ಲಭಿಸುತ್ತವೆ. ನಿಮ್ಮ ಮನೆಯ ಆದಾಯವು ಹೆಚ್ಚಾಗುತ್ತದೆ. ಆದ್ದರಿಂದ ಯಾವುದಾದರೂ ಒಂದು ಕಾರ್ತಿಕ ಸೋಮವಾರದಂದು ಮುಂಜಾನೆ ಎದ್ದು ನಿಮ್ಮ ಪೂಜಾ ಕೋಣೆಯಲ್ಲಿ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿ. ತೆಂಗಿನಕಾಯಿ ದೀಪವನ್ನು ಹೇಗೆ ಬೆಳಗಿಸಬೇಕೆಂದರೆ, ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮೊದಲು ಶಿವನಿಗೆ ನಮಸ್ಕರಿಸಿ ಆ ತೆಂಗಿನಕಾಯಿಯನ್ನು ಒಡೆಯಿರಿ. ತೆಂಗಿನಕಾಯಿ ಸಮಾನವಾಗಿ ಒಡೆಯುವಂತೆ ನೋಡಿಕೊಳ್ಬೇಕು. ಒಂದು ತೆಂಗಿನ ಚಿಪ್ಪನ್ನು ನೈವೇದ್ಯವಾಗಿ ಸಮರ್ಪಿಸಿ 3 ಕಣ್ಣುಗಳಿರುವ ತೆಂಗಿನ ಚಿಪ್ಪಿನಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ 5 ಬತ್ತಿಗಳನ್ನು ಒಂದಾಗಿ ಮಾಡಿ ದೀಪವನ್ನು ಬೆಳಗಿಸಿ. ಅಥವಾ 3 ಬತ್ತಿಗಳನ್ನು ಪ್ರತ್ಯೇಕವಾಗಿ ಹಾಕಿ ದೀಪವನ್ನು ಬೆಳಗಿಸಬಹುದು. ಈ ನಾರಿಕೆಳ ದೀಪವನ್ನು ನೇರವಾಗಿ ಕೆಳಗೆ ಇಡಬಾರದು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ತೆಂಗಿನ ಚಿಪ್ಪನ್ನು ಇಟ್ಟು ದೀಪವನ್ನು ಬೆಳಗಿಸಬೇಕು. ನಿಮ್ಮ ಪೂಜಾ ಕೋಣೆಯಲ್ಲಿರುವ ಶಿವನ ಚಿತ್ರಪಟದ ಎದುರು ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸಬೇಕು. ಅಥವಾ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು
ಬೆಳಗಿಸಬಹುದು. ಈ ದೀಪಕ್ಕೆ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಈ ದೀಪವು ಆರಿಹೋದ ನಂತರ ಯಾರು ತಿರುಗಾಡದ ಪ್ರದೇಶದಲ್ಲಿ ಆ ತೆಂಗಿನ ಚಿಪ್ಪನ್ನು ಎಸೆಯಬೇಕು. ಯಾವುದಾದರೂ ಒಂದು ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ಪೌರ್ಣಮಿಯಂದು ಈ ನಾರಿಕೆಳ ದೀಪ ಅಂದರೆ ತೆಂಗಿನಕಾಯಿ ದೀಪವನ್ನು ಬೆಳಗಿಸಿದ್ರೆ ಸಾಲದ ಬಾಧೆಗಳೆಲ್ಲವೂ ತೊಲಗಿ ಅಪಾರ ಧನ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಹೆಚ್ಚಾಗ್ತವೆ. ಹಾಗೆಯೇ ಅತ್ಯಂತ ಪವಿತ್ರವಾದ ದೀಪಗಳಲ್ಲಿ ಹಿಟ್ಟಿನ ದೀಪವು ಒಂದು. ಕಾರ್ತಿಕ ಮಾಸದಲ್ಲಿ ಕಡ್ಡಾಯವಾಗಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಬೇಕು. ಅಕ್ಕಿ ಹಿಟ್ಟಿನಿಂದ ಅಥವಾ ಗೋಧಿ ಹಿಟ್ಟಿನಿಂದ ಹಿಟ್ಟಿನ ದೀಪಗಳನ್ನು ತಯಾರಿಸಿಕೊಳ್ಬೇಕು. ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕಿ ಹಸುವಿನ ಹಾಲನ್ನು ಹಾಕುತ್ತಾ ಹಿಟ್ಟನ್ನು ಕಲಿಸಿಕೊಳ್ಳಿ. ಈ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿ ದೀಪಾರಾಧನೆ ಮಾಡಬೇಕು. ಹಿಟ್ಟಿನ ದೀಪಕ್ಕೆ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಅದರಲ್ಲಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ 5 ಬತ್ತಿಗಳಿಂದ ದೀಪಾರಾಧನೆ ಮಾಡಿ. ಪ್ರತಿ ಕಾರ್ತಿಕ ಸೋಮವಾರ ಹಿಟ್ಟಿನ ದೀಪವನ್ನು ಬೆಳಗಿಸಿದ್ರೆ ಶಿವನ ಅನುಗ್ರಹ ಸುಲಭವಾಗಿ ಸಿಗುತ್ತದೆ. ಹಾಗೆಯೇ ತುಳಸಿ ಕಟ್ಟೆಯ ಬಳಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿದ್ರೆ ಅದೃಷ್ಟ ಮತ್ತು ಐಶ್ವರ್ಯ ಒಟ್ಟಾಗಿ ಬರುತ್ತದೆ. ಹಾಗೆಯೇ ಶಿವಾಲಯಗಳಲ್ಲಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿದ್ರೆ ಕೇಳಿದ ಎಲ್ಲ ಆಸೆಗಳು ತಕ್ಷಣವೇ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ 365 ಬತ್ತಿಗಳಿಂದ ದೀಪವನ್ನು ಬೆಳಗಿಸಬೇಕು. ಒಂದು ವರ್ಷಕ್ಕೆ 365 ದಿನಗಳು ಇರ್ತವೆ. ಆದ್ದರಿಂದ ದಿನಕ್ಕೆ ಒಂದು ಬತ್ತಿಯಂತೆ 365 ಬತ್ತಿಗಳನ್ನು ಒಟ್ಟಾಗಿ ಹಸುವಿನ ತುಪ್ಪದಲ್ಲಿ ನೆನೆಸಿ ಈ ಕಾರ್ತಿಕ ಮಾಸದಲ್ಲಿ ಬರುವ ಕಾರ್ತಿಕ ಪೌರ್ಣಮಿಯಂದು ಸಂಜೆ ನಿಮ್ಮ ಮನೆಯ ಹತ್ತಿರವಿರುವ ಶಿವಾಲಯದಲ್ಲಿ 365 ಬತ್ತಿಗಳಿಂದ ದೀಪವನ್ನು ಬೆಳಗಿಸಿ. ಹಾಗೆಯೇ ತುಳಸಿ ಕಟ್ಟೆಯ ಬಳಿಯೂ 365 ಬತ್ತಿಗಳಿಂದ ದೀಪವನ್ನು ಬೆಳಗಿಸಬಹುದು. ಪ್ರತಿ ಕಾರ್ತಿಕ ಸೋಮವಾರಗಳಲ್ಲೂ 365 ಬತ್ತಿಗಳಿಂದ ದೀಪವನ್ನು ಬೆಳಗಿಸಿದ್ರೆ ತುಂಬ ಒಳ್ಳೆಯದಾಗುತ್ತದೆ. ಇನ್ನು ಕಾರ್ತಿಕ ಮಾಸದಲ್ಲಿ ಕಡ್ಡಾಯವಾಗಿ ಬೆಳಗಿಸಬೇಕಾದ ದೀಪ ನೆಲ್ಲಿಕಾಯಿ ದೀಪ. ನೆಲ್ಲಿಕಾಯಿ ಮರವನ್ನು ವಿಷ್ಣು ಮೂರ್ತಿ ಎಂದು ಭಾವಿಸ್ತಾರೆ. ಹಾಗೆಯೇ ನೆಲ್ಲಿಕಾಯಿ ಎಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು. ಕಾರ್ತಿಕ ಮಾಸದಲ್ಲಿ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಿದ್ರೆ ಜನ್ಮ ಜನ್ಮಗಳ ಅದೃಷ್ಟ ಒಟ್ಟಾಗಿ ಬರುತ್ತದೆ. ನೆಲ್ಲಿಕಾಯಿ ದೀಪವನ್ನು ಹೇಗೆ ಬೆಳಗಿಸಬೇಕೆಂದರೆ ಒಂದು ಒಳ್ಳೆಯ ನೆಲ್ಲಿಕಾಯಿಯನ್ನು ತೆಗೆದುಕೊಂಡು ಆ ನೆಲ್ಲಿಕಾಯಿಯ ಮೇಲೆ ದುಂಡಾಗಿ ಕತ್ತರಿಸಿ ಒಂದು ಗುಂಡಿಯನ್ನು ಮಾಡಿ ಅದರಲ್ಲಿ ಬತ್ತಿಗಳನ್ನು ಹಾಕಿ ಬೆಳಗಿಸಿ. ಹಸುವಿನ ತುಪ್ಪದಲ್ಲಿ ಬತ್ತಿಗಳನ್ನು ನೆನೆಸಿ ಆ ಬತ್ತಿಗಳನ್ನು ನೆಲ್ಲಿಕಾಯಿಯ ಮೇಲೆ ಇಟ್ಟು ಬೆಳಗಿಸಬಹುದು. ಮುಖ್ಯವಾಗಿ ಈ ನೆಲ್ಲಿಕಾಯಿ ದೀಪವನ್ನು ನೆಲ್ಲಿಕಾಯಿ ಮರದ ಕೆಳಗೆ ಬೆಳಗಿಸಿದ್ರೆ ಇನ್ನೂ ಒಳ್ಳೆಯದು. ಅಥವಾ ತುಳಸಿ ಕಟ್ಟೆಯಲ್ಲಿ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಿಕೊಳ್ಳಿ. ಪೂಜಾ ಕೋಣೆಯಲ್ಲೂ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಬಹುದು. ಹಾಗೆಯೇ ಶಿವಾಲಯಗಳಲ್ಲಿ ನಂದೀಶ್ವರನ ಬಳಿಯೂ ಈ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಬಹುದು. ಈ ದೀಪವನ್ನು ಬೆಳಗಿಸುವಾಗ ಶ್ರೀ ದತ್ತಾತ್ರೇಯ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ನೆಲ್ಲಿಕಾಯಿ ದೀಪವನ್ನು ಬೆಳಗಿಸಿ. ತುಂಬ ಒಳ್ಳೆಯದಾಗುತ್ತದೆ. ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ಕಡ್ಡಾಯವಾಗಿ ಬೆಳಗಿಸಬೇಕಾದ ದೀಪ ನದಿ ದೀಪಗಳು. ಈ ಕಾರ್ತಿಕ ಮಾಸದಲ್ಲಿ ಕಡ್ಡಾಯವಾಗಿ ಪುಣ್ಯ ನದಿಗಳಲ್ಲಿ ದೀಪಗಳನ್ನು ಬಿಡಬೇಕು. ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ನದಿ ದೀಪಗಳನ್ನು ಬಿಡಿ. ಬಾಳೆ ತಿಂಡಿನಲ್ಲಿ ದೀಪಗಳನ್ನು ಬೆಳಗಿಸಿ ನದಿಗಳಲ್ಲಿ ಬಿಡಬೇಕು. ಮುಖ್ಯವಾಗಿ ಪೋಲಿ ಪಾಡ್ಯಮಿಯಂದು ಅಂದರೆ ಕಾರ್ತಿಕ ಮಾಸದ ಕೊನೆಯ ದಿನದಂದು ಪುಣ್ಯ ನದಿಗಳಲ್ಲಿ ದೀಪಗಳನ್ನು ಬೆಳಗಿಸಿದ್ರೆ ಅಖಂಡ ಪುಣ್ಯ ಸಿಗುತ್ತದೆ ಮತ್ತು ಹಣಕ್ಕೆ ಕೊರತೆಯಾಗೋದಿಲ್ಲ ಎಂಬ ನಂಬಿಕೆ ಇದೆ. ಹಾಗೆಯೇ ಈ ಕಾರ್ತಿಕ ಮಾಸದ 1 ತಿಂಗಳು ಮಣ್ಣಿನ ದೀಪಗಳಲ್ಲೇ ದೀಪಾರಾಧನೆ ಮಾಡಬೇಕು. ಈ ಕಾರ್ತಿಕ ಮಾಸದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸಿದ್ರೆ ನಾವು ತಿಳಿಯದೆ ಮಾಡಿದ ಎಲ್ಲ ಪಾಪಗಳು ತೊಲಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಅದೇ ರೀತಿ ತುಳಸಿ ಕಟ್ಟೆಯ ಮುಂದೆ ಮಣ್ಣಿನ ದೀಪವನ್ನು ಬೆಳಗಿಸಿದ್ರೆ ವಿಪರೀತ ಲಕ್ಷ್ಮಿ ಕಟಾಕ್ಷ ಸಿಗುತ್ತದೆ ಮತ್ತು ನಿಮ್ಮ ಮನೆಯ ಆದಾಯ ಚೆನ್ನಾಗಿ ಹೆಚ್ಚಾಗುತ್ತದೆ. ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ಆಕಾಶ ದೀಪವನ್ನು ಬೆಳಗಿಸ್ತಾರೆ. ಈ ಕಾರ್ತಿಕ ಮಾಸ ಪ್ರಾರಂಭವಾಗ್ತಾ ಇದ್ದಂತೆ ಪ್ರತಿ ಶಿವಾಲಯಗಳಲ್ಲಿ ಧ್ವಜ ಸ್ತಂಭದ ಬಳಿ ಆಕಾಶ ದೀಪವನ್ನು ಬೆಳಗಿಸ್ತಾರೆ.
ಈ ಆಕಾಶ ದೀಪವನ್ನು ನೋಡಿ ನಮಸ್ಕಾರ ಮಾಡಿಕೊಂಡ್ರೆ ಕೇಳಿದ ಎಲ್ಲ ಆಸೆಗಳು ತಕ್ಷಣವೇ ಈಡೇರ್ತವೆ ಎಂಬ ನಂಬಿಕೆ ಇದೆ. ಈ ಆಕಾಶ ದೀಪವನ್ನು ಬೆಳಗಿಸಿದ ಆಕಾಶ ದೀಪದಲ್ಲಿ ಎಣ್ಣೆ ಹಾಕಿದರೂ ಸಹ ತುಂಬ ಪುಣ್ಯ ಫಲ ಸಿಗುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ಮಾಡುವ ಪ್ರತಿ ದೀಪಾರಾಧನೆಗೆ ಕೋಟಿ ದೀಪೋತ್ಸವ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಮುಖ್ಯವಾಗಿ ತುಳಸಿ ಕಟ್ಟೆಯಲ್ಲಿ, ನೆಲ್ಲಿಕಾಯಿ ಮರದ ಕೆಳಗೆ, ಹಾಗೆಯೇ ಶಿವಾಲಯಗಳಲ್ಲಿ ದೀಪಾರಾಧನೆ ಮಾಡಿದರೆ ವಿಶೇಷ ಪುಣ್ಯ ಫಲ ಸಿಗುತ್ತದೆ. ಹಾಗೆಯೇ ಈ ಕಾರ್ತಿಕ ಮಾಸದಲ್ಲಿ ಮಾಡುವ ಅರ್ಚನೆಗಳಿಗೆ ಮತ್ತು ಶಿವಾಭಿಷೇಕಗಳಿಗೂ ಸಹ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಕೇಳಿದ ಎಲ್ಲ ಆಸೆಗಳು ಖಂಡಿತ ಈಡೇರ್ತವೆ. ಶಿವನು ಅಭಿಷೇಕ ಪ್ರಿಯನು. ಶಿವಲಿಂಗಕ್ಕೆ ಒಂದು ಚೆಂಬು ನೀರು ಹಾಕಿ ಸಹ ಆ ಶಿವನು ತುಂಬಾ ಸಂತೋಷಗೊಂಡು ಕೇಳಿದ ವರಗಳನ್ನು ತಕ್ಷಣವೇ ಪ್ರಸಾದಿಸ್ತಾನೆ. ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಮಾಡುವ ಉಪವಾಸಗಳಿಗೆ ತುಂಬಾ ಪುಣ್ಯ ಫಲ ಇರುತ್ತದೆ. ಪ್ರತಿ ಕಾರ್ತಿಕ ಸೋಮವಾರದಂದು ಕಡ್ಡಾಯವಾಗಿ ಉಪವಾಸ ಇರಬೇಕು. ಬೆಳಿಗ್ಗೆ ಎಲ್ಲ ಉಪವಾಸವಿದ್ದು ಸಂಜೆ ದೀಪಗಳನ್ನು ಬೆಳಗಿಸಿ ಊಟ ಮಾಡಬಹುದು. ಇನ್ನು ಮುಖ್ಯವಾಗಿ ಈ ಕಾರ್ತಿಕ ಮಾಸದಲ್ಲಿ ಬ್ರಾಹ್ಮಣರಿಗೆ ದೀಪದಾನ ಮಾಡಿ ಈ ದಿನ ದೀಪಗಳನ್ನು ಬೆಳಗಿಸಿ ಆ ದೀಪದ ಜೊತೆಗೆ ಬ್ರಾಹ್ಮಣರಿಗೆ ಸ್ವಯಂ ಪಾಕ ದಾನವಾಗಿ ನೀಡಬೇಕು. ಈ ರೀತಿ ದೀಪದಾನ ಮಾಡಿದರೆ ದುಪ್ಪಟ್ಟು ಪುಣ್ಯ ಫಲ ಸಿಗುತ್ತದೆ. ನಿಮ್ಮ ಕುಟುಂಬದ ಎಲ್ಲ ಕಷ್ಟಗಳು ತಕ್ಷಣವೇ ದೂರವಾಗಿ ಸುಖ ಸಂತೋಷಗಳು ಸಿಗ್ತವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.